ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಿರೇಕೂವಿಪಾಳ್ಯ, ಮೈಸೂರು. ಈ ಪ್ರಾಜೆಕ್ಟಿನ ಥೀಮ್ ಸುಸ್ಥಿರ ಯೋಜನೆಯ ಮೇಲೆ ಕೆಲಸ ಮಾಡಿದ್ದೇವೆ. ಇಲ್ಲಿ ನಾವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉಪಯೋಗಿಸಿಕೊಂಡು ಉತ್ಪನ್ನವನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಂಡಿದ್ದೇವೆ. ಸಮಸ್ಯೆ ಬಗ್ಗೆ ನಮ್ಮ ಸ್ನೇಹಿತ ಸಾದಿಕ್ ಅವರು ತಿಳಿಸಿಕೊಂಡಿದ್ದಾರೆ. ನನ್ನ ಹೆಸರು ಸಾದಿಕ್. ವಿಶ್ವದಾದ್ಯಂತ ವರ್ಷಕ್ಕೆ ಸುಮಾರು 400 ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪತ್ತಿಯಾಗುತ್ತದೆ. ಇದರಲ್ಲಿ ಕೇವಲ 10% ಕಡಿಮೆ ಪ್ರಮಾಣದ ಪ್ಲಾಸ್ಟಿಕ್ ಮಾತ್ರ ಸರಿಯಾಗಿ ಮರುಬಳಕೆಯಾಗುತ್ತದೆ. ಉಳಿದ ಪ್ಲಾಸ್ಟಿಕ್ ಮಾತ್ರ ಸರಿಯಾಗಿ ಮರುಬಳಕೆಯಾಗುವುದಿಲ್ಲ. ಉಳಿದಿರುವ ಪ್ಲಾಸ್ಟಿಕ್ ಭೂಮಿಯ ಮೇಲೆ ಹಾಗೂ ಸಾಗರಗಳಲ್ಲಿ ಸೇರಿ ಎಲ್ಲ ರೀತಿಯ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಪರಿಣಾಮಕಾರಿಯಾದ ಮರುಬಳಕೆ ವಿಧಾನಗಳನ್ನು ಅಳವಡಿಸಿಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡಿ ಅದರಿಂದ ಸಂಪತ್ತನ್ನು ಉಳಿಸಿ ಅದರ ಜೊತೆಗೆ ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುವ ಪ್ರಯತ್ನಿಸುತ್ತಿದ್ದೇನೆ. ಈ ಒಂದು ಯೋಜನೆಯಿಂದ ಮರುಬಳಕೆಗೆ ಮಹತ್ವದ ಬಗ್ಗೆ ಸಮುದಾಯಗಳನ್ನು ಪ್ರಜ್ಞಾವಂತಗೊಳಿಸುತ್ತಿದೆ. ಈ ಒಂದು ಯೋಜನೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಉತ್ಪನ್ನವನ್ನು ಮಾಡುವುದರ ಬಗ್ಗೆ ಸಂಜಯ್ ಅವರು ತಿಳಿಸಿಕೊಡುತ್ತಾರೆ. ನನ್ನ ಹೆಸರು ಸಂಜಯ್. ನಾನು ಈ ಒಂದು ಯೋಜನೆಯ ಬಗ್ಗೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಲು ಉತ್ಪಾದನೆ ಮಾಡುವುದರ ಬಗ್ಗೆ ಹೇಳುತ್ತಿದ್ದೇನೆ. ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಣೆ ಮತ್ತು ಉತ್ಪನ್ನ ಅಭಿವೃದ್ಧಿಯ ವಿಧಾನವು ಮನೆಗಳು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಂತಹ ತ್ಯಾಜ್ಯ ಮೂಲಗಳನ್ನು ಗುರುತಿಸುವುದರಿಂದ ಆರಂಭವಾಗುತ್ತದೆ. ಪ್ಲಾಸ್ಟಿಕ್ ಸಂಗ್ರಹಣೆ ಮಾಡಿದ ನಂತರ ಅದನ್ನು ವಿಂಗಡಿಸಿ ಮರುಬಳಕೆಗೆ ಬೇಕಾದಂತೆ ಅದನ್ನು ತಯಾರಿಸಿ ಅದರಿಂದ ಉಪಯುಕ್ತ ವಸ್ತುಗಳನ್ನು ಮಾಡುತ್ತೇವೆ. ಇದನ್ನು ಮಾಡುವಾಗ ನಮಗೆ ಚೂರಾಗಿ ಕತ್ತರಿಸಿಕೊಳ್ಳಲು ಶ್ರೆಡ್ಡರ್ ಮೆಷಿನ್ ಬೇಕಾಗುತ್ತದೆ. ನಂತರ ಚೂರಾದ ತ್ಯಾಜ್ಯವನ್ನು ಕರಗಿಸಲು ನಮಗೆ ಇಂಜೆಕ್ಷನ್ ಮೋಲ್ಡಿಂಗ್ ಮೆಷಿನ್ ಮತ್ತು ಎಕ್ಸ್ಟ್ರೂಡರ್ ಮೆಷಿನ್ ಬೇಕಾಗುತ್ತದೆ. ಇದನ್ನು ಉಪಯೋಗಿಸಿ ನಮಗೆ ಬೇಕಾದ ಆಕಾರದಲ್ಲಿ ಬೇಕಾದ ಉತ್ಪನ್ನ ಸಿದ್ಧಪಡಿಸಬಹುದು. ನಾವು ಇದನ್ನು ಉಪಯೋಗಿಸಿ ನಾವು ಗಿಡಗಳ ಮತ್ತು ಪೇಮೆಂಟ್ಸ್ ಅನ್ನು ಸಿದ್ಧಪಡಿಸಿದ್ದೇವೆ. ಇದಕ್ಕೆ ಸಹಾಯ ಮಾಡಿದ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ಗೆ ಧನ್ಯವಾದಗಳು.